ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಇವಾಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಖುಷಿ ಕೂಡ ಆಗ್ತಾಯಿದೆ. ಏನಕ್ಕೆ ಅಂದರೆ ಶೈಲು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲಂತೂ ನಾನಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ಮನೆಗೆ ಒಂದು ಪಾಪು ಬರ್ತಾಯಿದೆ ಅಂದರೆ ಎಷ್ಟೆಲ್ಲ ಖುಷಿ ಇರುತ್ತೆ ಅಂತ ಗೊತ್ತಲ್ವಾ. ಇವಾಗಂತೂ ಶೈಲಿಗೆ ಫುಲ್ಲು ರೆಸ್ಟ್ ಕೊಡೋಣ ಅಂತ ಅಂದ್ಕೊಂಡು ಅವಳು ಸ್ವಲ್ಪ ಆದಷ್ಟು ರೆಸ್ಟ್ ಕೊಡ್ತೀನಿ. ಅವಳಾದರೂ ಹೇಳಿದ ಮಾತಂತೂ ಕೇಳಲ್ಲ. ಅವಳು ಕೆಲಸ ಮಾಡ್ತಾ ಇದ್ದಾಳೆ ಸ್ವಲ್ಪ ಆದಷ್ಟು. ಆದರೆ ಇವಾಗ ಈ ಟೈಮಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡೋದು ತಿನ್ನೋದು ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಅವಳಿಗೆ ರೆಸ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋ ಎಲ್ಲ ಹಾಕ್ತಾ ಇರ್ತೀನಿ. ಮತ್ತು ತುಂಬ ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ಶೈಲು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ತುಂಬ ಜನ ಕೂಡ ವಿಶ್ ಮಾಡಿದ್ದೀರಾ, ಒಳ್ಳೆಯದಾಗಲಿ, ಮನೆಗೆ ಮಹಾಲಕ್ಷ್ಮಿ ಬರಲಿ ಅಂತ ಹೇಳಿದ್ದೀರಾ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ಕಾಲ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಹೆಣ್ಮಗು ಆಗಲಿ ಅಂತ ಎಲ್ಲರೂ ಹೇಳ್ತಿದ್ರಲ್ವ, ನೀವು ಅಂದ್ಕೊಂಡಂಗೆ ಆಗಲಿಯಪ್ಪ. ನನಗೂ ಕೂಡ ಸಿಕ್ಕಾಪಟ್ಟೆ ಆಸೆ ಇರೋದೇನು. ಆಲ್ರೆಡಿ ಈಗ ಒಬ್ಬ ಮಗ ಇದ್ದಾನೆ, ಗಂಡು ಮಗ. ಇನ್ನೊಂದು ಹೆಣ್ಮಗು ಹೋಗ್ಬಿಟ್ರೆ ಫಿಲ್ ಫ್ಯಾಮಿಲಿ. ಯಾವಾಗ ಒಂದು ಮನೇಲಿ ಒಂದು ಗಂಡ ಹೆಂಡತಿ, ಒಂದು ಹೆಣ್ಮಗು ಒಂದು ಗಂಡು ಮಗು ಇದ್ರೇ ಫ್ಯಾಮಿಲಿ ಫಿಲ್ ಅಂತ ಅನ್ಸೋದು. ಇಲ್ಲ ಅಂದರೆ ಗೊತ್ತಲ್ಲ ನಿಮಗೆ, ಒಂಥರ ಬೋರ್ ಅನಿಸ್ಬಿಡುತ್ತೆ. ಒಂದು 2 ಗಂಡು ಮಕ್ಕಳು 2 ಹೆಣ್ಮಕ್ಳು ಅಂದರು ಸ್ವಲ್ಪ ಬೇಜಾರು ಅನ್ನಿಸ್ತದೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಇವತ್ತಿನ ವ್ಲಾಗ್. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಅಡುಗೆಯಿಂದಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ವಿ. ಅಂದರೆ ತಿಂಡಿ ಆಗ್ತಾಯಿದೆ. ಇವತ್ತು ಖಾರ ಪೊಂಗಲ್ ಬೆಳಗ್ಗೆ ತಿಂಡಿ, ಮತ್ತು ಸ್ವಲ್ಪ ಹೊರಗಡೆ ಹೋಗಬೇಕು. ಹಾಗಾಗಿ ಮಧ್ಯಾಹ್ನದ ಅಡುಗೆಗೆ ಸಾಂಬಾರು ರೆಡಿ ಮಾಡಿಬಿಟ್ರೆ ಸರಿ. ರೈಸ್ ಒಂದು ಮಾಡ್ಕೊಡ್ಬೋದು ಬಂದ ತಕ್ಷಣ. ಮನೆಗೆ ಬರೋದೇ ನಾವು ಮಧ್ಯಾಹ್ನ ಆಗುತ್ತೆ ಅಂದರೆ ಬಂದು ಸಾಂಬಾರೆಲ್ಲ ಮಾಡೋದು ಟಯರ್ಡ್ ಆಗೋದಾಗಿರ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಸಾಂಬಾರಿಗೂ ಕೂಡ ರೆಡಿ ಮಾಡಿಟ್ಬಿಟ್ರೆ ರೈಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಪಡವಲಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ತಂಗಿ ಕೊಟ್ಟು ಕಳಿಸಿದ್ದೆ ಪಡವಲಕಾಯಿ. ನಾಟಿಕಾಯಿ ಥರ ಇದೆ, ಚೆನ್ನಾಗಿದೆ. ತೆಳ್ಳಗೇನಿಲ್ಲ, ಬಲ್ತಿದೆ ಒಂದು ಮೀಡಿಯಮಾಗಿ. ಪಡವಲಕಾಯಲ್ಲಿ ಸಾಂಬಾರು ಮಾಡ್ತೀರಾ ನಾವು, ಮತ್ತು ಅವ್ರು ಪಲ್ಯನೂ ಮಾಡ್ತಾರೆ. ನಮ್ಮನೆ ಜಾಸ್ತಿ ಪಲ್ಯ ಮಾಡಲ್ಲ, ಅಂದರೆ ಪಡವಲಕಾಯಿ ಮೊದಲಾಗಿ ಇಷ್ಟ ಆಗಲ್ಲ, ತರೋದೇ ಇರೋಲ್ಲ ಮನೆಗೆ. ನಾನು ತಂಗಿ ಕೊಟ್ಟು ಕಳಿಸಿದ್ಲಲ್ವ, ಅಡುಗೆ ಮಾಡಿಬಿಡೋಣ ಸಾಂಬಾರು ಅಂದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೀಜ ಹಾಕ್ಕೊಂಡಿದ್ದೀನಿ. ತುಂಬ ಜನ ಪಡವಲಕಾಯಿ ಬೀಜ ಹಾಕ್ಕೊಳ್ಳಲ್ಲ ಅಂತೀರಾ, ನೀವು ಹಾಕ್ತೀರಾ ಏನೋ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ. ಇದು ನನಗೆ ಇಷ್ಟ ಪಡವಲಕಾಯಿ ಬೀಜ. ಒಬ್ಬರು ಹಾಕೋದೇ ಇಲ್ಲ ಅಂತಾರೆ, ಅದೇ ಟೇಸ್ಟು ಅದು. ಮತ್ತು ಇದ್ರ ಜೊತೆ ಚಿಕ್ಕದಾಗಿ ಕಾಯಿ ಪೀಸ್ನ ಕಟ್ ಮಾಡಿಬಿಟ್ಟು ಹಾಕ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರ್ದು. ಹಿಂದೆ ಮಾಡ್ತಾಯಿತ್ತು ನಮ್ಮ ಅವ್ವ ಎಲ್ಲ. ನೀವು ಮಾಡ್ತೀರಾ ಹೇಳಿ. ಶೈಲೆಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆದಳು. ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟೆಲ್ಲ ಪೂಜೆ ಮಾಡ್ತಾಯಿದ್ದಾಳೆ. ಅವಳಂತೂ ಏನೇ ಆಗಲಿ ಅವಳು ಊಟ ತಿಂಡಿ ಮಾಡ್ಕೊಂಡಂತೆಲ್ಲ ಮಾಡಬೇಕು. ನಾನು ಹೇಳಿದೆ ತಿಂಡಿ ಮಾಡ್ಕೊಂಡು ನಿಧಾನದಲ್ಲಿ ಮಾಡಿದ್ರೆ ಆಯಿತು ಅಂತ. ಇಲ್ಲ ಮಮ್ಮಿ, ನಾನು ಮೊದಲಿಗೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಆಲ್ರೆಡಿ ಪೂಜೆ ಎಲ್ಲ ಮಾಡ್ತಾಯಿದ್ದಾಳೆ. ಶೈಲು ಪೂಜೆ ಆಯಿತು. ಸುನೀಲ್ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಒಳಗಡೆ ಹೋದರು. ಮತ್ತು ಶೈಲು ಸುನಿ ಇಬ್ಬರು ಕೂಡ ಸ್ವಲ್ಪ ಹೊರಗಡೆ ಅವ್ರಿಗೆ ಕೆಲಸ ಇದೆ, ಹೋಗಿದ್ದು ಬನ್ನಿ ಅಂತ ಹೇಳಿದೆ. ಜಾಸ್ತಿ ಎಲ್ಲ ಸುತ್ತಾಡಿಸ್ತಾ ಇಲ್ಲ, ಇಲ್ಲೇ ಅವರೇ ಹೋಗ್ಬೇಕಾಗಿರೋಂಥ ಒಂದು ಕೆಲಸಗಳಲ್ವ, ಅದಕ್ಕೆ ಅವರೇ ಹೋಗ್ಬೇಕಾಗುತ್ತೆ ಗಂಡ ಹೆಂಡ್ತಿರು. ಇನ್ನು ಸುನೀಲ್ ಇರೋರ್ಗೂ ಜಾಸ್ತಿ ಕರ್ಕೊಂಡು ಅವ್ರು ಓಡಾಡ್ತಾರೆ. ಜಾಸ್ತಿ ಅವ್ಳ ಕೈಲಿ ಬೈಕೆಲ್ಲ ಓಡಾಡ್ಸೋಕ್ಕೆ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆಲ್ರೆಡಿ ಮೊದಲೇ ಅವಳೇ ಬೈಕೆಲ್ಲ ಓಡಾಡಿಸ್ಬಿಟ್ಟಿದ್ದಾಳೆ. ಇವಾಗ ನಾವು ಆದಷ್ಟು ಗೊತ್ತಾದ ಮೇಲೆ ಕೇರ್ಫುಲ್ ಆಗಿರಬೇಕಲ್ವಾ. ಬೈಕ್ ತೊಗೊಂಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಇನ್ನೇನು ಬುಜ್ಜಿ ಬೇಬೆಗೆ ಇನ್ನೊಂದು 2 ತಿಂಗಳು ಸ್ಕೂಲ್ ಇರುತ್ತೆ. ಇಲ್ಲೇ ಅಂದರೆ ನಾವು ಇರೋದ್ರಿಂದ ಒಂದು 1/2 ಕಿಲೋಮೀಟ್ರ್ ಇಲ್ಲ. ಈಗ 2 ತಿಂಗಳ ಗಂಟ ಶೈಲು ಮಧ್ಯಾಹ್ನ ಟೈಮ್ ಅವಳೇ ಕರ್ಕೊಬರ್ಬೇಕಾಗುತ್ತೆ. ಯಾಕಂದರೆ ಮಧ್ಯಾಹ್ನ ಟೈಮ್ ಕರ್ಕೊಬರೋಕ್ಕೆ ಅಂತ ಯಾರೂ ಇರೋಲ್ಲ. ಇಲ್ಲಾಂದರೆ ನೋಡೋಣ, ಇವಾಗಲೇ ಸುನಿಗೆ ಹೇಳ್ಬಿಟ್ಟು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಕರ್ಕೊಬರೋಕ್ಕೆ ವ್ಯವಸ್ಥೆ ಮಾಡಿಸ್ಬೇಕು. ನಮ್ಮ ಮನೆ ಹತ್ರ ಹೊರಗಡೆ ನಿಂತ್ಕೊಂಡ್ರೆ ನೋಡಿಯಪ್ಪ ಈಗ ಕಾಣಿಸ್ತದೆ, ಸಖತ್ತಾಗಿರುತ್ತೆ. ನಮ್ಮ ಮನೆ ನೋಡಿ ವೀಡಿಯೋ ಮಾಡೋದಂತೂ ಎಷ್ಟೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಇದು ಕ್ಯಾಮ್ರಾ ಫಿಟ್ ಮಾಡಲಿಕ್ಕೆ. ಇದು ಬಂದು ಲೈಟಿಂಗ್ಸ್ದು. ನಮ್ಗೆ ಯಾವ ಥರ ಬೇಕೋ ಆ ಥರ ಲೈಟಿಂಗ್ಸ್ ಎಲ್ಲ ಹಾಕೋಬೋದು. ಅಂದರೆ ದೊಡ್ಡದಿದೆ ಇದು. ಫುಲ್ಲು ಕಡಿಮೆ ಅಂದರೆ ಒಂದು 7-8 ಅಡಿ ಮೇಲೆ ನಿಲ್ಲುತ್ತೆ ನನಗಿದೆ. ಸದ್ಯಕ್ಕೆ ಅದು ಚಿಕ್ಕದಾಗಿ ಇಟ್ಟಿದ್ದಾರೆ. ಮೈಕು ಈಗೆಲ್ಲ ತರಿಸ್ತಿರೋದು ಅದೆಲ್ಲ ಸುನಿಲ್ ಐಟೆ, ನಮ್ಮದೆಲ್ಲ. ಮನೆಯೇ ಖಾಲಿ ಹೊಡಿತಾ ಇದೆ, ಯಾರಿಲ್ಲಂಗೆ. ಮತ್ತು ನಾನು ಸುನಿಲ್ಲು ಮಾರ್ಕೆಟ್ಗೆ ಬಂದ್ವಿ. ನಮ್ಮ ಮೈಸೂರಲ್ಲಿರೋ ದೊಡ್ಡ ಮಾರ್ಕೆಟ್ಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸು ಏನೇನು ಬೇಕೆಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು
ಅಯ್ಯಪ್ಪ ಸುನೀಲ್ ಅಂತೂ ಬಿಟ್ಟರೆ ಇಡೀ ಮಾರ್ಕೆಟ್ ಹೊತ್ಕೊಂಡು ಹೋಗಿ ತಂದಿದ್ದಾರೆ ಮನೆಗೆ. ಎಷ್ಟು ತಗೊಂಡ್ರು, ಎಲ್ಲ ವೆಜಿಟೇಬಲ್ಸ್ ಕೂಡ ತಗೊಂಡ್ರು, ಎಲ್ಲ ಥರ ಫ್ರೂಟ್ಸ್ ತಗೊಂಡ್ರು. ನಾನಂದೆ ಇವಾಗ ಒಂದು ವಾರಕ್ಕಾಗಷ್ಟು ತಗೊಳ್ಳಿ ಅಂದರೆ ಒಂದು ತಿಂಗಳಿಗಾಗಷ್ಟು ತಗೊಂಡಿದ್ದಿರಲ್ಲ, ಇಲ್ಲೇ ಇದ್ದರೆ ಬರೀ ತರಕಾರಿನಲ್ಲೇ ಹೊಟ್ಟೆ ತುಂಬಿಸ್ಬಿಡ್ತೀರ, ಅವ್ಳಿಗೆ ಊಟ ಕೊಡಲ್ಲ ಅಂತ. ತಿನ್ನಲಿರವ ಅಂದ್ಬಿಟ್ಟು ಎಲ್ಲ ಥರ ಫ್ರೂಟ್ಸು ಎಲ್ಲ ಥರ ತರಕಾರಿಗಳು ಕೂಡ ತಗೊಂಡಿದ್ದಾರೆ. ಬನ್ನಿ ತರಕಾರಿ ಮಾರ್ಕೆಟ್ ಒಳಗಡೆ ಹೋಗ್ತಾಯಿದ್ದೀವಿ, ನೋಡೋಣ. ಇಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟು ಸೊಪ್ಪಿದೆಯಲ್ಲ ಅದೇ ಕಡಿಮೆ ದುಡ್ಡಿದೆ. ಒಂದು ಇಷ್ಟಿಷ್ಟು ದೊಡ್ಡ ದೊಡ್ಡ ಕಂತೆ ಇರುತ್ತೆ, ಅದಕ್ಕೆ ಬರೀ 10 ರೂಪಾಯಿ 5 ರೂಪಾಯಿ ಈ ಥರ ಇರುತ್ತೆ. ಇಲ್ಲಿ ಮಾರ್ಕೆಟ್ಗೆ ಬಂದು ತಗೊಳ್ತು ಅಂದರೆ ತುಂಬಾ ಕಡಿಮೆ ಸಿಗುತ್ತೆ ನೋಡಿ. ಬೀಟ್ರೇಟ್ ಹೇಗೋಣ, ಕ್ಯಾರೆಟು, ಶುಂಠಿ ಶುಂಠಿ ಎಷ್ಟು ಬೇಕು ನಿಮಗೆ? ಎಷ್ಟು? 1/4 kg ಇರುತ್ತೆ. 1/4 20, ಅರ್ಧ ತೊಗೊಳ್ಳಿ 30. ಅರ್ಧ kg ನೀನು ಫೋನ್ ಮಾಡ್ದಂತ ಬಂದ್ಬಿಟ್ಟಿದ್ದು. ಬೀಟ್ರೇಟ್ 2 kg ಕೊಟ್ಬಿಡಿ, ಚೆನ್ನಾಗಿರೋದು ಹಾಕಿ. ಬೀಟ್ರೂಟ್ ದಪ್ಪ ಒಂದು kg ಚೆನ್ನಾಗಿರೋದು ಹಾಕಿ. ಬೆಂಡೆಕಾಯಿ ಒಂದು ಅರ್ಧ kg ಹಾಕಿ. ಮೆಣಸಿಕಾಯಿ ಹೇಗೆ? ಏನಿದು ಆಲೂಗೆಡ್ಡೆ? ಸೌತೆಕಾಯಿಗೆ 30 ರೂಪಾಯಿ. 32 ಸೌತೆಕಾಯಿ. kg ತಗೋತಿದ್ದೆ ಕೊಡಿ, ಅರ್ಧ kg. ಕಲರ್ ಇದೆ ಅಂತ. ಕಲರ್ ಪೊಮಗ್ರಾನೇಟ್ ಏನೇ ಸಣ್ಣ ದಪ್ಪ ಇದ್ಯಾರ್ದು? 150, 120, 180. ಅಲ್ವಾ? ಇಲ್ಲಿ ಬನ್ನಿಯಪ್ಪ. ಪಿಂಕು ಕಲರ್ ನೋಡಿದ್ರೆ ಗೊತ್ತಾಗತ್ತಲ್ಲ. ಚೆನ್ನಾಗಿದೆ. 250 ರೂಪಾಯಿ ಮಾಡ್ತಿರೋದು. ವ್ಯಾಪಾರ ಇಲ್ಲ ಅಂದ್ಬಿಟ್ಟು 200 ರೂಪಾಯಿ ಕೊಡ್ತಿರೋದು ಅಷ್ಟೇ. ಇಲ್ಲಿ ನೋಡಿ, ವ್ಯಾಪಾರನೂ ಮಾಡಿಲ್ಲ, ಅದಕ್ಕೋಸ್ಕರ ಖಾಲಿ ಮಾಡೋಕ್ಕೋಸ್ಕರ ಯಾಕೆ ಇದನ್ನ ತಗೊಂಡಿದ್ದೀರಾ? ಅಲ್ಲ, ಏನಕ್ಕೆ ಅಷ್ಟೊಂದು ರೈಟ್ ಜಾಸ್ತಿ ಹೇಳೋದು? ಬಂದಿದ್ದಾರೆ ತಗೊಳ್ತಾರೆ ಅಂತನಾ? ಕಮ್ಮಿ ಮಾಡ್ತಾರೆ. ಇದು ಕಮ್ಮಿ ಮಾಡ್ಕೊಯ್ತು. 5 10 ರೂಪಾಯಿ ಕಮ್ಮಿ ಕೊಡಿ. 190 ಕೊಡಿ. ಇದೊಂದು ಹಾಕೊಳ್ಳ 255 ರೂಪಾಯಿ ಆಗ್ತಾರೆ. ಹಾಂ, ಯಾಕೆ 250? ನಮ್ಮ ಬುಜ್ಜಿ ಬೇಬಿ ಅಂತೂ ಕುಣಿದಾಡ್ತಾ ಇದ್ದಾನೆ. ಯಾಕೆಂದರೆ ಅವ್ನ ಫ್ರೆಂಡ್ ತಮ್ಮನ ಬರ್ಡೇಗೆ ಹೋಗ್ತಾ ಇದ್ದಾನೆ. ಗಿಫ್ಟ್ ಎಲ್ಲ ತೆಗೆಸ್ಕೊಂಡು ಅವ್ನ ಫ್ರೆಂಡ್ ತಮ್ಮನ ಬರ್ಡೇಗೆ ಇಷ್ಟು ಖುಷಿ ಪಡ್ತಿದ್ದಾನೆ ನೋಡಿ. ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅಲ್ಲಿ ನೋಡಿ ಏನೆಲ್ಲ ಹೇಗೆ ಬಚ್ಕೊತಿದ್ದಾನೆ ಕನ್ನಡಿಯಲ್ಲಿ ನೋಡ್ಕೊಂಡು ಅಂತ. ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಅದರಲ್ಲೂ ಕೂಡ ಇತ್ತೀಚೆಗಂತೂ ತುಂಬ ಆ್ಯಕ್ಟಿವ್. ಪಾಪು ಬರ್ತಾಯಿದೆ ಮನೆಗೆ. ಮೊದಲೆಲ್ಲ ನಾನು ಒಬ್ಬನೇ ಸಾಕು, ಪಾಪು ಬೇಡ ಅಂತ. ಫ್ರೆಂಡ್ ತಮ್ಮನ ಬರ್ತ್ಡೇಗೆ ಬುಜ್ಜಿನ ಇನ್ವೈಟ್ ಮಾಡಿದ್ದಾರೆ. ಕ್ಲೋಸ್ ಫ್ರೆಂಡ್ ಇದ್ದಾರೆ ಖುಷ್ಗೆ, ಒಬ್ಬರು ಸೇಮ್ ಕ್ಲಾಸು. ಅವರು ಬುಜ್ಜಿ ಬರಲೇಬೇಕು ಅಂತ ಅವ್ರ ಫ್ಯಾಮಿಲಿಯಿಂದ ನಮ್ಮ ಇಡೀ ಫ್ಯಾಮಿಲಿನ ಇನ್ವೈಟ್ ಮಾಡಿದರು. ಅಂದರೆ ಶೈಲು, ಸುನಿ, ಬುಜ್ಜಿ ಇಷ್ಟು ಜನ ಹೋಗ್ತಾ. ಬರ್ತಡೇ ಯಾರ್ದು? ತಮ್ಮಂದಿಗೆ ನೀನು ಹೋಗ್ತಿದ್ದೀರಾ? ಹೋಗ್ಬಾ ಆಯ್ತು. ಗಿಫ್ಟ್ ಏನು ಕೊಡ್ತಿದ್ದೀಯಾ? ಕ್ಲೇ ಕೊಡ್ತಾರೆ ಯಾರಾದರೂ?
ಕಂಪುಟ ಸೂಪರ್ ಡ್ರೆಸ್. ಸುನೀತ್ ಕೊಡು ಚೈನು ಎಲ್ಲ. ಬಿಡೋ ಹೊಡೆದದ್ದು ಅಂಡು ಹೊಡೆದೋಗುತ್ತೆ. ರಿಂಗ್ ರೋಡಲ್ಲಿ ಹೋಗ್ಬೇಕನ್ನ ಹಿಂಗೆ ಹೊಂಟೋಗಿ ಅದೇ ಡೈರೆಕ್ಟ್ ರಿಂಗ್ ರೋಡಲ್ಲಿ ಹೋಗಿ. ನಿಮ್ಮ ಅಪ್ಪನಿಗೇನು ಗೊತ್ತು? ಆಫ್ ಮಾಡ್ತೀನಿ ಬಾ ಹೋಗ. ಟೈಮ್ ಆಗಿದೆ, ಇನ್ನು ಕರ್ಕೊಂಡು ಹೋಗ್ಲೇಬೇಕಲ್ಲ ಬುಜ್ಜಿ ಬೇಬಿನ. ಹಂಗಾಗಿ ಶೈಲು ಹೇಳೋದು ನಮ್ಮನ್ನು ಕರ್ಕೊಂಡೋಗಿ ಮಮ್ಮಿ ಅಂತ. ನಾವು ಹೋದ್ರೆ ಏನು ಚೆನ್ನಾಗಿರುತ್ತೆ ಕರ್ಕೊಂಡು ಬುಜ್ಜಿ ಬೇಬಿ ಫ್ರೆಂಡ್ ಮನೆಗೆ ಅಂತ ಹೇಳ್ಬಿಟ್ಟು ಶೈಲಿಗೆ ಇಲ್ಲ ನೀವೇ ಕರ್ಕೊಂಡು ಹೋಗಿದ್ದು ಬನ್ನಿ ಅಂದು. ಆಮೇಲೆ ಗೊತ್ತಾಯಿತು ಅವ್ರಿಗೆ ಚೆನ್ನಾಗಿ ಗೊತ್ತಂತೆ ಶೈಲು ಸುನಿಲ್ ಎಲ್ಲ, ಯಾಕೆ ಅವರು ಕೂಡ ಇವ್ರನ್ನ ಫಾಲೋವರ್ಸ್ ಅದೇ ಫ್ಯಾನ್ಸ್ ಅಂತೆ. ಹೋದ ತಕ್ಷಣ ಅವರೇ ವೀಡಿಯೋ ಎಲ್ಲ ಮಾಡಿಕೊಟ್ರು ಮಮ್ಮಿ ಅಂತೇಳಿ, ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ಕಾಲ್ ಮಾಡಿ ಹೇಳಿದ್ದು. ನಮಗೆ ಗೊತ್ತಿರೋರೆ ಮಮ್ಮಿ ಅಂದರೆ ನಮ್ಮ ಫಾಲೋವರ್ಸ್ ಅಂತೆ. ವೀಡಿಯೋ ಎಲ್ಲ ಮಾಡಿಕೊಟ್ರು ಅವರನ್ನೇ ಅಂತ ಹೇಳಿದ್ರು. ಸರಿ ಬಿಡಮ್ಮ ಆಯಿತು ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಬುಜ್ಜಿ ಬೇಬಿಗಂತ ಅವ್ರ ಅಪ್ಪನ ಜೊತೆ ಕುಣಿಯೋದು ಅಂದರೆ ಏನು ಇಷ್ಟನೋ ಯಪ್ಪ. ಅವನಂತೂ ನಿಜವಾಗ್ಲೂ ಅಪ್ಪನ ಮಗ. ಅವ್ರು ಡ್ಯೂಟಿಯಿಂದ ಬಂದಮೇಲೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ, ಅವ್ರು ಹೋದ್ಮೇಲೆ ಅಷ್ಟೇ ಫೀಲಲ್ಲಿ ಇರ್ತಾರೆ. ಆ ಟೈಮಲ್ಲಿ ನಮಗೂ ಕೂಡ ಬುಜ್ಜಿ ಬೇಬಿನ ನೋಡಿ ಬೇಜಾರಾಗುತ್ತೆ. ಅದಕ್ಕೆ ಹೇಳೋದು ಅಪ್ಪ ಅಮ್ಮ ಇಬ್ಬರು ಕೂಡ ಮಕ್ಕಳು ಜೊತೆ ಯಾವಾಗಲೂ ಇರಬೇಕು ಅಂತ ಅಲ್ವಾ. ಓಕೆ ಬಾಯ್. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.